ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಮೂಲ್ಯ ಲ್ಯಾಪ್ಟಾಪಲ್ಲಿ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡ್ತಾ ಇರ್ತಾಳೆ. ಆಗ ಸರ್ ಬಂದು, ಅಮೂಲ್ಯ ಒಬ್ಬಳೇ ಕೂತ್ಕೊಂಡು ಏನು ಮಾಡ್ತಿದ್ಯಾ ಇಲ್ಲ ಅಂತಾರೆ. ಸರ್, ಅದು ನೆಕ್ಸ್ಟ್ ನನ್ನದೇ ಪ್ರೆಸೆಂಟೇಷನ್, ಅದಕ್ಕೆ ರಿಕ್ಯೂಸ್ ಮಾಡ್ತಾ ಇದ್ದೆ ಅಂತಾಳೆ ಅಮೂಲ್ಯ. ವಾವ್, ವೆರಿ ಗುಡ್, ತೋರಿಸು ಹೇಗೆ ಮಾಡಿದ್ಯಾ ಅಂತ ನೋಡ್ತೀನಿ ಅಂತ ಲಂಬೋದರ ಸರ್ ಅವಳು ಪಕ್ಕ ಕೂತ್ಕೊಂಡು ಅವಳು ಭುಜದ ಮೇಲೆ ಕೈ ಹಾಕಿ, ಚೇಚೆ ಇದು ಈ ಕಡೆ ಬರಬಾರ್ದು ಅಂತೆಲ್ಲ ಹೇಳುವಾಗ, ಸರ್ ನಾನು ಮಾಡ್ತೀನಿ ಅಂತಾಳೆ ಅಮೂಲ್ಯ. ಅದಲ್ಲ ಅಂತ ಅವಳ ಕೈನ ಹಿಡ್ಕೋತಾರೆ ಸರ್. ಕೈ ತೆಗೀರಿ ಅಂತಾಳೆ ಅಮೂಲ್ಯ. ಹಾಗಲ್ಲ ಅಮ್ಮು ಅಂತ ಅವಳು ಹೆಗಲ ಮೇಲೆ ಕೈ ಹಾಕ್ತಾರೆ ಲಂಬೋದರ ಸರ್. ಆಗ ಸಿಟ್ಟಿಂದ ಅಮೂಲ್ಯ, ಸರ್ ನಿಮಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ, ಕೈ ತೆಗೀರಿ ಅಂತ ನಿಂತ್ಕೋತಾಳೆ ಅಮೂಲ್ಯ. ಏನಾಯ್ತು ಅಮ್ಮು, ಯಾಕೆ ಸಿಟ್ಟು ಮಾಡ್ಕೋತಿದ್ಯಾ ಅಂತಾರೆ ಸರ್. ಸರ್, ನೀವು ನನ್ನ ಜೊತೆ ನಡ್ಕೋತಾ ಇರೋ ರೀತಿ ತುಂಬ ಡಿಸ್ಕಂಫರ್ಟೇಬಲ್ ಆಗ್ತಾ ಇದೆ. ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ದಿಸ್ ಅಂತಾಳೆ ಅಮೂಲ್ಯ. ಲೆಕ್ಚರರ್ ಹತ್ರ ಸ್ಟೂಡೆಂಟ್ಸ್ ಕೋಪ ಮಾಡ್ಕೋಬಾರ್ದು ಅಂತ ಅಮೂಲ್ಯನ ಕೂರಿಸಿ, ನೋಡು ಅಮೂಲ್ಯ, ನೀನು ತುಂಬ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್, ಲೈಫಲ್ಲಿ ಒಂದು ಒಳ್ಳೆ ಕೆಲಸ ಹಿಡ್ಕೋಬೇಕು ಅಂತ ನಿನಗೆ ಆಸೆ ಇಲ್ವಾ? ಟ್ಯಾಲೆಂಟ್ ಇದ್ದರೆ ಮಾತ್ರ ಸಾಲದು, ಬುದ್ಧಿವಂತಿಕೆನೂ ಇರಬೇಕು, ಕೋಆಪ್ರೇಟ್ ಮಾಡೋ ಮನಸ್ಸು ಇರಬೇಕು ಅಂತಾರೆ ಸರ್. ಅಂದರೆ ಅಂತಾಳೆ ಅಮೂಲ್ಯ. ಇನ್ನು 2-3 ತಿಂಗಳಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಬರುತ್ತೆ. ಆವಾಗ ನನ್ನ ಕಾಲೇಜ್ಗೆ ಬರೋ ಕಂಪ್ನಿಗಳು ಕೇವಲ ನಿನ್ನ ಮಾರ್ಕ್ಸ್ ನೋಡಿ ನಿನಗೆ ಇಂಟರ್ವ್ಯೂ ಮಾಡದೆ ಜಾಬ್ ಕೊಡಬೇಕು ಅಂತ ನನ್ನ ಆಸೆ ಪಟ್ಟು ಮಾತ್ರಕ್ಕೆ ಎಲ್ಲ ಸಿಗಲ್ವಲ್ಲ. ಚೆನ್ನಾಗಿ ಓದ್ಕೊಳ್ಳೋದ್ರ ಜೊತೆಗೆ ಕೋಆಪ್ರೇಟಿವ್ ಆಗೂ ಇರಬೇಕು. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು? ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ನಿನ್ನ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ಅಮ್ಮು. ನನ್ನ ಜೊತೆ ಚೆನ್ನಾಗಿರೋ, ನಿನ್ಗೆ ಏನು ಬೇಕೋ ಅದನ್ನು ಮಾಡ್ತೀನಿ ಅಂತ ಅವಳ ಕೈನ ಹಿಡ್ಕೋತಾರೆ ಸರ್. ಆಗ ಅಮೂಲ್ಯ ಸಿಟ್ಟಿಂದ ನಿಂತ್ಕೊಂಡು, ಎದ್ದೇಳೋ ಮೇಲೆ ಅಂತಾಳೆ. ಯಾರ ಹತ್ರ ಮಾತಾಡ್ತಿದ್ಯಾ ಅಂತಾಳೆ ಅಮೂಲ್ಯ. ನಿನಗೆ ಹೇಳ್ತಿರೋದು, ಎದ್ದೇಳೋ ಮೇಲೆ ಅಂತ ಕೂಗ್ತಾಳೆ ಅಮೂಲ್ಯ. ಏಯ್ ಅಂತಾರೆ ಸರ್. ಆಗ ಅವ್ರ ಕೆನ್ನೆಗೆ ಬಾರಿಸ್ತಾಳೆ ಅಮೂಲ್ಯ. ನನ್ನ ಕಪಾಳಕ್ಕೆ ಹೊಡಿತೀಯ ನಿನ್ನನ್ನು ಅಂತ ಹೊಡಿಬೇಕು ಅಂತ ಸರ್ ಕೈ ಮುಂದೆ ಮಾಡುವಾಗ ಕಾಲಲ್ಲಿರೋ ಚಪ್ಪಲಿನ ತಗೊಂಡು, ಏಯ್ ನಾಚಿಕೆ ಆಗಲ್ವೇನೋ ನಿನಗೆ, ಗುರು ಸ್ಥಾನದಲ್ಲಿದ್ಯಾ, ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ಮಹೇಶ್ವರ ಅಂತ ಹೇಳ್ತಾರೆ, ಯಾವತ್ತಾದರೂ ಕೇಳಿದ್ಯಾ ಇದನ್ನು ಅಂತ ಪುಣ್ಯ ಸ್ಥಾನದಲ್ಲಿ ನಿಂತ್ಕೊಂಡು ಇಂಥ ಚೀಪಾಗಿ ಬಿಹೇವ್ ಮಾಡ್ತಿದ್ಯಲ್ಲ, ಛೀ, ನೀ ನನ್ನ ಅಮ್ಮು ಅಂತ ಕರೆಯುವಾಗ ನಾನು ಒಬ್ಬಳು ಮಗಳ ಸ್ಥಾನದಲ್ಲಿ ಕರಿತೀಯ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ನನ್ನ ಇಷ್ಟು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ಯಾ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನು ಮನ್ಸು ಮಾಡಿದರೆ ಇದರಲ್ಲಿ 4 ಬಾರಿಸಿ ನಿನ್ನ HOD ಹತ್ರ ಕರ್ಕೊಂಡು ಹೋಗಿ ನೀನೆಷ್ಟು ಚೀಪಾಗಿ ನಡ್ಕೊಂಡೆ ಅಂತ ಹೇಳಿ ಪೊಲೀಸ್ಗೆ ಒಪ್ಪಿಸ್ಬೋದು. ಆದರೆ ನಿನಗೂ ನನ್ನ ವಯಸ್ಸಿನ ಮಗಳಿದ್ದಾಳೆ, ಅವಳು ದೃಷ್ಟಿಲಿ ನೀನು ಕೆಟ್ಟವನಾಗ್ತೀಯ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಇದೇ ಲಾಸ್ಟು, ಬರೀ ನನ್ನ ಹತ್ರ ಅಲ್ಲ, ಇನ್ಯಾವ ಹುಡುಗಿ ಹತ್ರನಾದರೂ ಈ ಥರ ಮಾಡಿದರೆ ನಾನು ಆವಾಗ ಹೇಳಿದ್ನಲ್ಲ ಹಾಗೆ ಮಾಡ್ತೀನಿ. ಆಗ ಸುಮ್ಮನೆ ಇರೋಕೆ ನನ್ನ ಹತ್ರ ಯಾವ ಕಾರಣವೂ ಇರಲ್ಲ, ನೆನ್ಪಿಟ್ಕೋ. ಏಯ್ ಏನೋ ಹಾಗೆ ನೋಡ್ತಿದ್ಯಾ, ಗೆಟ್ ಲಾಸ್ಟ್, ಐಸೆ ಗೆಟ್ ಲಾಸ್ಟ್ ಅಂತ ಕೂಗ್ತಾಳೆ ಅಮೂಲ್ಯ. ಈಚೆ ಪರಮೇಶ್ವರ್ ಕೇಶವ ಮಾಧವನ ಹತ್ರ, ಮೊನ್ನೆ ನನ್ನ ಗೆಳೆಯ ಒಬ್ಬ ನಡ್ಕೊಂಡು ಬರ್ತಾ ಇದ್ದಾನೆ, ಅಲ್ಲಿ ಅವನಿಗೆ ಏನೋ ಒಂದು ಹಸಿರು ಕಾಣಿಸಿದೆ, ಏನು ಅಂತ ಅವನು ಅದನ್ನು ತಗೊಂಡು ಬಾಯಿಗೆ ಇಟ್ಕೊಂಡಿದ್ದಾನೆ. ಆವಾಗ ಅದು ಸಗಣಿ ಅಂತ ಗೊತ್ತಾಗಿದೆ. ದೊಡ್ಡ ತಪ್ಪು ಮಾಡ್ತಿದ್ದೆ, ಇದು ಮಿಸ್ಸಾಗಿ ಅದ್ರ ಮೇಲೆ ಕಾಲಿಡ್ತಿದ್ನಲ್ಲ ಅಂತ ಪಶ್ಚಾತ್ತಾಪ ಪಡ್ತಿದ್ದ ಅಂತ ನಗ್ತಾರೆ. ಆದರೆ ಯಾರೂ ನಗೋದೇ ಇಲ್ಲ. ಯಾಕೆ ನಗು ಬರಲಿಲ್ವಾ? ಹೋಗಲಿ ಬಿಡಿ, ನಾನೇ ನಗ್ತೀನಿ ಅಂತ ನಗ್ತಾರೆ ಪರಮೇಶ್ವರ್. ಆಗ ಜಯರಾಮ ಬಂದು, ಏಯ್ ಪರಮೇಶ್ವರ, ಏಳೋ ಮೇಲೆ, ಎದ್ದೇಳಯ್ಯ ಅಂತಾರೆ. ಅಣ್ಣ ನೀನು ಯಾಕಣ್ಣ ಬರೋಕ್ಕೆ ಹೋದ್ರಿ ಇಲ್ಲಿ? ಆಗ ಸಿಗದಾಗ ಹೇಳಿದ್ನಲ್ಲ 5 ದಿನ ಆದಮೇಲೆ ಕೊಡ್ತೀನಿ ಅಂತ, ಯಾಕೆ ಬಂದ್ರಿ ಇಲ್ಲಿಗೆ ಅಂತಾರೆ ಪರಮೇಶ್ವರ್. ಅದೆಲ್ಲ ಆಗಲ್ಲ, ಇವತ್ತೇ ಇತ್ಯರ್ಥ ಆಗಬೇಕು ಅಂತಾರೆ ಜಯರಾಮ. ಅಣ್ಣ, ಮನೇಲಿ ನೆಂಟರೆಲ್ಲ ಬಂದಿದ್ದಾರೆ, ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಹೊರಡಿ, ನಿಮ್ಮದೆಲ್ಲ ಕೊಡ್ತೀನಣ್ಣ ಅಂತಾರೆ ಪರಮೇಶ್ವರ್. ಆಗಲ್ಲ ಪರಮೇಶ, ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ. 5 ದಿನ ಆಗೋಷ್ಟರಲ್ಲಿ ನೀನು ಊರು ಬಿಟ್ಟು ಹೋದರೆ ನಾನೇನಯ್ಯ ಮಾಡಲಿ ಅಂತಾರೆ ಜಯರಾಮ್. ಅಣ್ಣ, ನಮ್ಮನ್ನು ನಂಬಿ ಅಣ್ಣ, ನಾವು ಹಾಗೆಲ್ಲ ಮಾಡೋರಲ್ಲ ಅಂತಾರೆ ಪರಮೇಶ್ವರ್. ಕೇಶವ, ಮೊನ್ನೆ ಇವರು ಚೌಟ್ರಿ ಹತ್ರ ಬಂದು ಗಲಾಟೆ ಮಾಡ್ತಿದ್ರಲ್ಲ, ಅವರೇ ತಾನೆ ಅಂತಾಳೆ ಮೀನಾ. ಹ್ಞೂ ಮೀನಾ, ಇವತ್ತು ಇಲ್ಲಿಗೂ ಬಂದು ಗಲಾಟೆ ಮಾಡ್ತಿದ್ದಾರೆ, ಏನು ನಡೀತಿದ್ದಿಲ್ಲಿ ಅಂತಾನೆ ಕೇಶವ. ಅಣ್ಣ, ಅವರಷ್ಟು ಹೇಳ್ತಿದ್ರಲ್ಲ, ನೀವೀಗ ಹೊರಡಿ, ನಾಳೆ ಮಾತಾಡೋಣ ಅಂತಾರೆ ವೀಣಾ. ಆಗಲ್ಲಮ್ಮ, ನನ್ನ ವ್ಯವಹಾರ ಮುಗಿಯೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಂತಾರೆ ಜಯರಾಮ. ಆಗ ಮೀನಾ, ಸಾಕು ನಿಲ್ಲಿಸಿ, ಏನ್ರಿ ಮಾತಾಡ್ತಿದ್ದೀರಾ ನೀವು? ವ್ಯವಹಾರನ? ಒಂದು ಹೆಣ್ಣಿನ ವಿಷಯ ವ್ಯವಹಾರ ಆಗೋಯ್ತಾ? ಅದೇನು ಕೊಟ್ಟು ತಗೊಳ್ಳೋಕ್ಕೆ ಗೊಂಬೆನಾ ಅಂತಾಳೆ ಮೀನಾ. ನೀನು ಯಾಕಮ್ಮ ನಿಷ್ಠುರ ಆಗ್ತೀಯಾ ಅಂತಾರೆ ಪರಮೇಶ್ವರ್. ನೀವು ಸುಮ್ಮನಿರಿ ಅಂಕಲ್, ಇಂಥವ್ರ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೋತಿದ್ದೀರಲ್ಲ, ನಿಮಗೇನು ಮಾನ ಮರ್ಯಾದೆ ಇಲ್ವಾ ಸರ್ ಅಂತಾಳೆ ಮೀನಾ. ಏಯ್ ಯಾರಮ್ಮ ನೀನು, ಮಧ್ಯೆ ಬಂದು ಏನೇನೋ ಮಾತಾಡ್ತಿದ್ಯಾ, ಇದಕ್ಕೂ ನಿನಗೂ ಏನು ಸಂಬಂಧ ಅಂತಾರೆ ಜಯರಾಮ. ಸಂಬಂಧ ಇದೆ, ಅದಕ್ಕೆ ಮಾತಾಡ್ತಿರೋದು. ನಾನು ಇವ್ರ ಬೀಗರು, ನಮ್ಮ ನಂಟ್ರ ಜೊತೆ ಈ ಥರ ಎಲ್ಲ ನಡ್ಕೊಂಡ್ರೆ ನಾನು ಮಾತಾಡ್ತೀನಿ. ಏನಿವಾಗ ಇಷ್ಟು ದಿನ ನೀವು ಬಂದು ಪ್ರಿಯಾ ಅವರನ್ನು ನಿಮ್ಮ ಮಗನಿಗೆ ಮದುವೆ ಮಾಡಿಕೊಡಿ ಅನ್ನೋದರಲ್ಲಿ ಅರ್ಥ ಇತ್ತು. ಆದರೆ ಈಗ ಪ್ರಿಯಾ ಅವ್ರಿಗೆ ಮದುವೆ ಆಗಿದೆ, ಅವರು ನಮ್ಮನೆ ಸೊಸೆ, ಅವರನ್ನು ನಾನು ಬಿಟ್ಕೊಡಲ್ಲ ಸರ್, ಹೇಳ್ತಾ ಇದ್ದೀನಿ ಸುಮ್ಮನೆ.
ಸುಮ್ಮನೆ ಈ ತರಹ ಸೀನ್ ಕ್ರಿಯೇಟ್ ಮಾಡೋದು ಬಿಟ್ಟು ನಿಮ್ಮ ಮಗನಿಗೆ ಬೇರೆ ಹುಡುಗಿನ ಹುಡ್ಕೊಳ್ಳಿ ಅಂತಾಳೆ ಮೀನಾ. ಏನು ನನ್ನ ಮಗನಿಗೆ ನಾನು ಇವ್ರ ಮಗಳನ್ನ ಕೇಳ್ತಿದ್ದೀನ? ಯಾರಮ್ಮ ಹೇಳಿದ್ದು ಈ ಕತೆನೆಲ್ಲ? ನನಗೇನು ತಲೆ ಕೆಟ್ಟಿದೆಯಾ ಇಂಥವ್ರ ಸಂಬಂಧ ಮಾಡೋಕ್ಕೆ? ನಾನು ಕೇಳೋಕ್ಕೆ ಬಂದಿರೋದು ನನ್ನ ದುಡ್ಡನ್ನು ಅಂತಾರೆ ಜಯರಾಮ. ಏನು ದುಡ್ಡಾ ಅಂತಾಳೆ ಮೀನಾ. ಹ್ಞೂ, ನನಗೆ ಇವರು 1.5 ಲಕ್ಷ ಕೊಡಬೇಕು. 1 ವರ್ಷದ ಹಿಂದೆ ಇವರು ನನ್ನ ಹತ್ರ ಅಂತ ಜಯರಾಮ ಹೇಳುವಾಗ ಅಣ್ಣ ಅಂತ ವೀಣಾ ಮತ್ತು ಪರಮೇಶ್ವರ್ ಜಯರಾಮನ ಕೈನ ಹಿಡ್ಕೊಂಡು ಹೊರಗಡೆ ಎಳ್ಕೊಂಡು ಹೋಗ್ತಾರೆ. ಈಚೆ ವಲ್ಲಭ ತನ್ನ ಪ್ರೆಸೆಂಟೇಷನ್ನ ಹೇಳ್ತಾನೆ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ನಂತರ ಅಮೂಲ್ಯನ ಸ್ಟೇಜ್ಗೆ ಕರೀತಾರೆ. ನನ್ನ ಹೆಸರು ಕರೆದ್ರು. ದೇವ್ರೆ, ಪ್ರೆಸೆಂಟೇಷನ್ ಚೆನ್ನಾಗಾಗಲಿ ಅಂತ ಲ್ಯಾಪ್ಟಾಪ್ನ ಹಿಡ್ಕೊಂಡು ಅಮೂಲ್ಯ ಬರ್ತಾ ಇರುವಾಗ ಅವಳು ಅವಮಾನ ಮಾಡಿದ ಸರ್ ಲಂಬೋದರ ಸರ್ ಅವಳು ಕಾಲಿಗೆ ಅಡ್ಡ ಹಾಕ್ತಾರೆ. ಅಲ್ಲಿಂದ ಹೋಗ್ತಾರೆ. ಅಮೂಲ್ಯ ಬೀಳ್ತಾಳೆ. ತಿರುಗಿ ಲಂಬೋದರ ಸರ್ನ ನೋಡ್ತಾಳೆ. ಈಚೆ ಅಮೂಲ್ಯ ಸೂರ್ಯಕಾಂತ್ ಸ್ಟೇಜ್ ಮೇಲೆ ಬೇಗ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅಂತಾರೆ. ಆಗ ಅಮೂಲ್ಯ ಲ್ಯಾಪ್ಟಾಪ್ ಓಪನ್ ಮಾಡಿ ವರ್ಕ್ ಆಗ್ತಿಲ್ಲ. ಅಯ್ಯೋ ದೇವ್ರೆ, ಏನು ಮಾಡಲಿ ಅಂತ ನೋಡ್ತಾ ಇರುವಾಗ ಅಮೂಲ್ಯ ದಿಸ್ ಈಸ್ ದ ಲಾಸ್ಟ್ ಕಾಲ್, ಸ್ಟೇಜ್ ಮೇಲೆ ಬೇಗ ಬರಬೇಕು ಅಂತಾರೆ. ಅಮೂಲ್ಯ 3 ಎಣಿಸೋದ್ರೊಳಗೆ ನೀವು ಬಂದಿಲ್ಲ ಅಂದರೆ ಪ್ರೆಸೆಂಟೇಷನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಅಂತಾರೆ. ಆಗ ಅಮೂಲ್ಯ ಅಳ್ತಾ ಬರ್ತಾಳೆ. ಈಚೆ ಜಯರಾಮನ್ನೇ ಹೇಳ್ಕೊಂಡು ಬಂದು 4-5 ದಿನದಲ್ಲಿ ಕೊಡ್ತೀವಿ, ಬೀಗರು ಬಂದಿದ್ದಾರೆ ಪ್ಲೀಸ್ ಅಂತಾರೆ ಪರಮೇಶ್ವರ್. ನನ್ನ ದುಡ್ಡು ಕೊಡು, ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲೇ ಜಾಂಡ ಊರ್ತೀನಿ ಅಂತಾರೆ ಜಯರಾಮ. ಅಣ್ಣ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ 5 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರಿ. ಹಾಗೆ ಹೇಳಿ ಇನ್ನು 2 ಗಂಟೆನೂ ಆಗಿಲ್ಲ, ಅಷ್ಟರಲ್ಲಿ ಏನಾಯ್ತಣ್ಣ ಅಂತಾರೆ ಪರಮೇಶ್ವರ. ಯಾಕಂದರೆ ನೀನು ಊರು ತುಂಬ ಸಾಲ ಮಾಡಿದ್ಯಾ, 1 ಪೈಸೆ ಬಡ್ಡಿನೂ ಕೊಡದೆ ತಲೆಮರೆಸ್ಕೊಂಡು ಓಡಾಡ್ತಿದ್ಯಾ. ಇಷ್ಟೆಲ್ಲ ಗೊತ್ತಿದ್ದು ನಾನು ಬಕ್ರ ಆಗಬೇಕಾ ಅಂತಾರೆ ಜಯರಾಮ. ಅಣ್ಣ, ನಮ್ಮ ಕಣ್ಣೀರಿಗೆ ಬೆಲೆ ಇಲ್ವಾ ಅಂತಾರೆ ವೀಣಾ. ಕಣ್ಣೀರಿಗೆ ಬೆಲೆ ಇದೆ, ಮೊಸಳೆ ಕಣ್ಣೀರಿಗೆ ಬೆಲೆ ಇಲ್ಲ. ಮರ್ಯಾದೆಯಿಂದ ಹಣವನ್ನು ಕೊಡಿ, ನಾನು ಹೋಗ್ತೀನಿ ಅಂತಾರೆ ಜಯರಾಮ. ನಿಮಗೆ ದುಡ್ಡು ತಾನೇ ಬೇಕು, ಇರಿ ಅಂತ ವೀಣಾ ಒಳಗೆ ಬರುವಾಗ ಆಂಟಿ ಅಂತಾಳೆ ಮೀನಾ. ನಿನ್ನ ಮನಸ್ಸಲ್ಲಿ 1000 ಪ್ರಶ್ನೆ ಇದೆ, ಉತ್ತರ ಕೊಡ್ತೀನಿ ಇರಮ್ಮ ಅಂತ ಒಳಗಿಂದ ದುಡ್ಡು ತಂದು, ಅಣ್ಣ ತಗೊಳ್ಳಿ, ಇದರಲ್ಲಿ 30,000 ಇದೆ, ಈಗಲಾದರೂ ನಮ್ಮ ಮೇಲೆ ನಂಬಿಕೆ ಬಂತ? ನಾವು ಎಲ್ಲೂ ಓಡೋಗಲ್ಲ, ಇಲ್ಲೇ ಇರ್ತೀವಿ. ಈಗ ಈ ದುಡ್ಡು ತಗೊಂಡು ಹೊರಡಿ, 5 ದಿನದಲ್ಲಿ ಉಳಿದಿದ್ದನ್ನ ಸಾಲ ತೀರಿಸ್ತೀವಿ ಅಂತಾರೆ ವೀಣಾ. ಇನ್ನೂ 1,20,000 ಬಾಕಿ ಇದೆ, ನೆನಪಿರಲಿ ಅಂತಾರೆ ಜಯರಾಮ. ನೆನಪಿದೆ, ನೀವು ಹೊರಡಿ ಅಂತಾರೆ ವೀಣಾ. ಅವ್ರು ಹೋಗ್ತಾರೆ. ವೀಣಾ, 30,000 ಎಲ್ಲಿಂದ ಬಂತು ಅಂತಾರೆ ಪರಮೇಶ್ವರ್. ಅದು ನನ್ನ ಮಗಳು ಅಳಿಯಂಗೆ ಮೈಯಲ್ಲಿ ಬಂದಿದ್ದ ದುಡ್ಡು 50,000 ಸೇರಿತ್ತು. ಮನೆ ಖರ್ಚಿಗೆ 20 ಇಟ್ಕೊಂಡು 30 ಅವ್ರಿಗೆ ಕೊಟ್ಟೆ ಅಂತಾರೆ ವೀಣಾ. ಮುಯಿ ದುಡ್ಡು ಬಂದಿದ್ದಕ್ಕಾಯ್ತು ಅಂತಾರೆ ಪರಮೇಶ್ವರ್. ನಾನು ಆ ಮುಯಿ ದುಡ್ಡನ್ನು ಎತ್ತಿಟ್ಕೊಂಡಿದ್ದಕ್ಕೆ ಈ ಸಮಸ್ಯೆ ಪರಿಹಾರ ಆಗಿದ್ದು ಅಂತ ವೀಣಾ ಒಳಗೆ ಬರ್ತಾರೆ. ಈಚೆ 1 2 ಅಂತ ಹೇಳುವಾಗ ಅಮೂಲ್ಯ ಸ್ಟೇಜ್ಗೆ ಬರ್ತಾಳೆ. ಅಮೂಲ್ಯ, ಏನಾಯಿತು? ಲ್ಯಾಪ್ಟಾಪ್ ಕೊಟ್ಟು ಬನ್ನಿ, ಪ್ರೆಸೆಂಟೇಷನ್ ಕೊಡಿ ಅಂತಾರೆ HOD. ಅದು ನಾನು ಬರಬೇಕಾದ್ರೆ ಬಿದ್ದು ಲ್ಯಾಪ್ಟಾಪ್ ಹಾಳಾಯಿತು ಸರ್. ನನ್ನ ಪ್ರೆಸೆಂಟೇಷನ್ ಎಲ್ಲ ಲ್ಯಾಪ್ಟಾಪಲ್ಲಿ ರೆಡಿ ಇದೆ, ಆದರೆ ಬಿದ್ದಿದ್ದಕ್ಕೆ ಲ್ಯಾಪ್ಟಾಪ್ ವರ್ಕ್ ಆಗ್ತಿಲ್ಲ ಸರ್, ಹಾಳಾಗೋಯ್ತು ಅಂತ ಅಳ್ತಾಳೆ ಅಮೂಲ್ಯ. ವಾಟ್ ಈಸ್ ದಿಸ್ ಅಮೂಲ್ಯ? ನೀವೇ ಹೀಗೆ ಹೇಳಿದರೆ ಹೇಗೆ ಅಂತಾರೆ HOD. ಸರ್, ನಿಜ ಸರ್, ಈಗಷ್ಟೇ ನಾನು ಆಚೆ ಬಿದ್ದೆ, ಕೈಯಲ್ಲಿ ಲ್ಯಾಪ್ಟಾಪ್ ಇತ್ತು. ನೀವು ಹೊರಗಡೆಯವರನ್ನು ಬೇಕಿದ್ರೆ ಕೇಳಿ ಸರ್ ಅಂತಾಳೆ ಅಮೂಲ್ಯ. ನಿಮ್ಮ ಲ್ಯಾಪ್ಟಾಪ್ ವಿಷಯನ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಈಗ ನೀವು ಪ್ರೆಸೆಂಟೇಷನ್ ಕೊಡ್ತಿರೋ ಇಲ್ವೋ ಅಂತಾರೆ HOD. ಲ್ಯಾಪ್ಟಾಪ್ ಇಲ್ಲದೆ ನಾನು ಹೇಗೆ ಸರ್ ಪ್ರೆಸೆಂಟೇಷನ್ ಕೊಡಲಿ? ನನಗೆ 1 ದಿನ ಟೈಮ್ ಕೊಡಿ ಸರ್ ಅಂತಾಳೆ ಅಮೂಲ್ಯ. ದಟ್ಸ್ ನಾಟ್ ಪಾಸಿಬಲ್ ಅಮೂಲ್ಯ, ಇವತ್ತೇ ಲಾಸ್ಟ್ ಡೇಟ್ ಅಂತಾರೆ HOD. ಸರ್, 1 ಚಾನ್ಸ್ ಕೊಡಿ ಸರ್ ಅಂತಾಳೆ ಅಮೂಲ್ಯ. ಆಗ ಲಂಬೋದರ ಸರ್ ಬಂದು, ಏನಾಯಿತು, ಯಾಕೆಲ್ಲರೂ ಹೀಗೆ ನಿಂತಿದ್ದೀರಾ ಸರ್ ಅಂತಾರೆ. ಅಮೂಲ್ಯ ಅವರು ಬರುವಾಗ ಬಿದ್ದು ಲ್ಯಾಪ್ಟಾಪ್ ಹಾಳಾಯಿತು, ಸೆಮಿನಾರ್ ಪ್ರೆಸೆಂಟೇಷನ್ ಕೊಡೋಕ್ಕಾಗಲ್ಲ, ಇನ್ನೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ ಅಂತಾರೆ HOD. ಆಗ ಅವರು, ಮೋಸ್ಟ್ಲಿ ಇವರು ಸೆಮಿನಾರ್ಗೆ ಪ್ರಿಪೇರ್ ಆಗಿಲ್ಲ ಅನಿಸುತ್ತೆ ಸರ್. ಇತ್ತೀಚೆಗೆ ಇವರು ಕ್ಲಾಸಲ್ಲಿ ಕೊಡೋ ಸೆಮಿನಾರ್ ಯಾವುದೂ ಸರಿಯಾಗಿ ಮಾಡಲ್ಲ. ವೆರಿ ಕೇರ್ಲೆಸ್ ಗರ್ಲ್ ಸರ್ ಇವರು. ಸರ್, ಇಂಥವರಿಗೆಲ್ಲ ಇನ್ನೊಂದು ಚಾನ್ಸ್ ಕೊಡಬಾರ್ದು ಸರ್ ಅಂತಾರೆ. ಕೆನ್ನೆಗೆ ಹೊಡ್ಸ್ಕೊಂಡ ಸರ್ ಲಂಬೋದರ್ ಸರ್. ನೋಡಿ ಅಮೂಲ್ಯ, ನೀವು ಸ್ಟೂಡೆಂಟ್, ಆದರೆ ನಾವು ಲೆಕ್ಚರರ್. ನೀವಷ್ಟು ಸುಳ್ಳು ಹೇಳಿದರೆ ನಮಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ನಿಮಗೆ ಪ್ರೆಸೆಂಟೇಷನ್ ಕೊಡೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಇಲ್ಲಿಗೆ ಏನಕ್ಕೆ ಬರ್ತೀರಾ? ಈ ಶ್ರೀಮಂತರ ಮಕ್ಕಳ ಹಣೆ ಬರನೇ ಇಷ್ಟೇ ಸರ್. ಇವರೆಲ್ಲ ಓದೋಕ್ಕೆ ಬರಲ್ಲ, ಶೋಕಿ ಮಾಡೋಕ್ಕೆ ಬರ್ತಾರೆ. ಈ ಥರ ಬಂದು HODಗೆ ಸುಳ್ಳು ಹೇಳಿದಾಳೆ. ಇವಳಿಗೆ ಇನ್ನೊಂದು ಚಾನ್ಸ್ ಕೊಡಬಾರ್ದು ಸರ್. ಇವಳು ಪ್ರೆಸೆಂಟೇಷನ್ನ ಕ್ಯಾನ್ಸಲ್ ಮಾಡಿ ಕಾಲೇಜಿಂದ ಇವಳನ್ನು ರೆಸ್ಟ್ರಿಗೇಟ್ ಮಾಡಬೇಕು ಸರ್ ಅಂತಾರೆ ಲಂಬೋದರ ಸರ್. ಪ್ಲೀಸ್ 1 ಚಾನ್ಸ್ ಕೊಡಿ ಸರ್ ಅಂತ ಅಳ್ತಾಳೆ ಅಮೂಲ್ಯ. ಐ ಆಮ್ ಸಾರಿ ಅಮೂಲ್ಯ. ಡಿಯರ್ ಸ್ಟೂಡೆಂಟ್, ಇವತ್ತಿನ ಸೆಮಿನಾರ್ ಮುಗೀತು ಅಂತಾರೆ HOD. ಪ್ಲೀಸ್ ಸರ್, ಒಂದೇ 1 ಚಾನ್ಸ್ ಕೊಡಿ ಸರ್ ಅಂತ ಅಮೂಲ್ಯ ಅಳ್ತಾ ನಿಂತಿರ್ತಾಳೆ. ಎಲ್ಲರೂ ಎದ್ದು ಹೋಗ್ತಾರೆ. ಈಚೆ ಬಂದು ಅಮೂಲ್ಯ
ಅಳ್ತಾ ಕೂತಿರ್ತಾಳೆ. ಆಗ ದಿವ್ಯ ಬಂದು ಏನೇ ಹೀಗಾಯಿತು, ನೀನು ಸೆಮಿನಾರ್ ಕೊಡಲಿಲ್ಲ ಅಂದರೆ ಸಬ್ಜೆಕ್ಟ್ ಫೇಲ್ಯೂ ಅಂತಲೇ ಆಗುತ್ತೆ ಅಂತಾರೆ. ಎಲ್ಲ ಆ ಲೆಕ್ಚರರ್ ಲಂಬೋದರನಿಂದ ಆಗಿದ್ದು. ಅವನು ನನ್ನ ಜೊತೆ ಮಿಸ್ಬಿಹೇವ್ ಮಾಡೋಕ್ಕೆ ಬಂದ. ಅದಕ್ಕೆ ನಾನು ಚಪ್ಪಲಿನಲ್ಲಿ ಹೊಡಿತೀನಿ ಅಂತ ಸರಿಯಾಗಿ ಉಗ್ದೆ. ಅದಕ್ಕೆ ಅವನು ಕಾರಿಡಾರಲ್ಲಿ ನನ್ನ ಕಾಲು ಅಡ್ಡ ಹಾಕಿ ಲ್ಯಾಪ್ಟಾಪ್ ಬೀಳೋ ಹಾಗೆ ಮಾಡಿ ನಂತರ ಒಳಗೆ ಬಂದು HOD ಹತ್ರ ಕಂಪ್ಲೇಂಟ್ ಹೇಳಿ ನನಗೆ ಇನ್ನೊಂದು ಚಾನ್ಸ್ ಸಿಗದೇ ಇರೋ ಹಾಗೆ ಮಾಡ್ದ. ನನಗಂತೂ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಅಂತ ಅಳ್ತಾಳೆ ಅಮೂಲ್ಯ. ಪ್ಲೀಸ್ ಅಮ್ಮು ಅಳಬೇಡ ಅಂತಾಳೆ ದಿವ್ಯಾ. ಇಲ್ಲ ಕಣ್ರೆ, ನನ್ನ ಫ್ಯೂಚರ್ ಹಾಳಾಗೋಯ್ತು. ನಾನು ಎಕ್ಸಾಮಲ್ಲಿ ಒಳ್ಳೇದು ಮಾಡಿದ್ರೂ ಪ್ರಯೋಜನ ಇಲ್ಲ, ಹೋಯ್ತು ಎಲ್ಲ ಹಾಳಾಯಿತು ಅಂತಾಳೆ ಅಮೂಲ್ಯ. ಆಗ ಬ್ಯಾಟ್ರಿ ಬಂದು ಅಮೂಲ್ಯ ಅಂತ ಕೂಗ್ತಾನೆ. ನೀನು ಯಾಕೋ ಓಡ್ ಬರ್ತಿದ್ಯಾ ಅಂತಾಳೆ ದಿವ್ಯಾ. ಇವಳಿಗೋಸ್ಕರ ವಲ್ಲಭ HOD ಹತ್ರ ಜಗಳ ಆಡ್ತಿದ್ದಾನೆ ಅಂತಾನೆ. ಏನು ವಲ್ಲಭನ, ಬನ್ನಿ ಎಲ್ಲ ಅಂತ ಬ್ಯಾಟ್ರಿ ಬರ್ತಾನೆ. ಎಲ್ಲರೂ ಬರ್ತಾರೆ. ಈಚೆ ವಲ್ಲಭ HOD ಹತ್ರ, ಸರ್ ನೀವು ಅಮೂಲ್ಯಂಗೆ ಒಂದು ಚಾನ್ಸ್ ಕೊಡಬೇಕು, ಇದನ್ನು ನಾವ್ಯಾರೂ ಒಪ್ಪಲ್ಲ, ಅವಳಿಗೆ ಅನ್ಯಾಯ ಆಗ್ತಿದೆ ಅಂತಾನೆ. ನೋಡು ವಲ್ಲಭ, ನೀನು ಈ ಕಾಲೇಜ್ ಯೂನಿಯನ್ ಸ್ಟೂಡೆಂಟ್ ಪ್ರೆಸಿಡೆಂಟ್ ಇರ್ಬೋದು, ಆದರೆ ಈ ವಿಷಯದಲ್ಲಿ ನಿನ್ನ ಮಾತನ್ನು ಕೇಳೋಕ್ಕಾಗಲ್ಲ. ಅವಳು ಕೊಟ್ಟಿದ್ದು ಸಿಲ್ಲಿ ರೀಸನ್, ಶೇಮ್ಫುಲ್ ಇಟ್ ಈಸ್ ಅಂತಾರೆ HOD. ಲ್ಯಾಪ್ಟಾಪ್ ಬಿದ್ದು ಹೊಡೆದೋದ್ರೆ ಅವಳೇನು ಮಾಡೋಕ್ಕಾಗುತ್ತೆ, ನನಗೋಸ್ಕರ ಅವಳಿಗೆ ಸೆಮಿನಾರ್ಗೆ ನಾಳೆ ಒಂದು ಅವಕಾಶ ಕೊಡಿ ಸರ್ ಅಂತಾನೆ ವಲ್ಲಭ. ಸಾಧ್ಯನೇ ಇಲ್ಲ ಅಂತಾರೆ HOD. ಅಮೂಲ್ಯ ಈ ಕಾಲೇಜಿಗೆ ಬೆಸ್ಟ್ ಸ್ಟೂಡೆಂಟ್, ಎಲ್ಲ ಎಕ್ಸಾಮಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾಳೆ. ಅವಳು ಈ ಥರ ಮಾಡ್ತಾಳೆ ಅಂದರೆ ನೀವು ನಂಬೋಕ್ಕಾಗುತ್ತಾ? ಈ ಸೆಮಿನಾರ್ ಮಾಡಿಲ್ಲ ಅಂದರೆ ಫೇಲ್ ಅಂತ ಕನ್ಸಿಡರ್ ಆಗುತ್ತೆ ಸರ್. ಇದರಿಂದ ಅಮೂಲ್ಯನ ಭವಿಷ್ಯನೇ ಹಾಳಾಗುತ್ತೆ. ನೀವು ಮನ್ಸು ಮಾಡಿದರೆ ಇನ್ನೊಂದು ಚಾನ್ಸ್ ಕೊಡೋದು ದೊಡ್ಡ ವಿಷಯ ಅಲ್ಲ ಸರ್ ಅಂತಾನೆ ವಲ್ಲಭ. ನಾನು ಮನ್ಸು ಮಾಡಲ್ಲ, ಒಂದು ವೇಳೆ ಮಾಡಿದರೂ ಬೇರೆ ಬೇರೆ ಕಾಲೇಜಿಂದ ಬಂದಿರೋ ಲೆಕ್ಚರರ್ ಒಪ್ಪೋದಿಲ್ಲ ಅಂತಾರೆ HOD. ಇದು ನಿನ್ನ ಪ್ರಾಬ್ಲಮ್ ಅಲ್ಲ, ನನ್ನ ಪ್ರಾಬ್ಲಮ್ ಅಲ್ಲ, ಏನೇ ಇದ್ದರೂ ಅವ್ರ ತಂದೆ ತಾಯಿ ಬಂದು ಮಾತಾಡ್ತಾರೆ ಬಿಡು ಅಂತಾರೆ. ತಪ್ಪು ಮಾಡಿದಾಗ ಸರಿ ಮಾಡೋಕ್ಕೆ ಅದು ತಂದೆ ತಾಯಿನೇ ಆಗಬೇಕು ಅಂತಿಲ್ಲ ಸರ್, ಒಬ್ಬ ಫ್ರೆಂಡ್ ಆದರೂ ಸಾಕು ಅಂತಾನೆ ವಲ್ಲಭ. ಆಗ ಅಮೂಲ್ಯ ಪ್ರೀತಿಯಿಂದ ವಲ್ಲಭನ ನೋಡ್ತಾಳೆ. ಅಮೂಲ್ಯಂಗೆ ಇನ್ನೊಂದು ಚಾನ್ಸ್ ಕೊಡೋಕ್ಕಾಗಲ್ಲ, ಈಗ ನೀವು ಹೋಗಿ ಅಂತಾರೆ HOD. ಈಚೆ ವಲ್ಲಭ ಕಾಲೇಜಲ್ಲಿ ಸ್ಟ್ರೈಕ್ ಸ್ಟಾರ್ಟ್ ಮಾಡ್ತಾನೆ. ಆಗ HOD ಬಂದು ಇದರಿಂದ ಏನೂ ಪ್ರಯೋಜನ ಇಲ್ಲ, ಸ್ಟ್ರೈಕ್ ನಿಲ್ಲಿಸಿ ಅಂತಾರೆ. ಇಲ್ಲ, ನಾವು ಸ್ಟ್ರೈಕ್ ಮುಂದುವರಿಸ್ತೀವಿ ಅಂತ ಮುಂದುವರಿಸ್ತಾರೆ. ನಂತರ HOD ನಂದನ್ಗೆ ಕಾಲ್ ಮಾಡಿ ವಿಷಯನ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.